ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಇರತಕ್ಕಂತಹದ್ದು ಪಂಚಮಿ. ಬಹಳ ಮುಖ್ಯವಾಗಿರತಕ್ಕಂತಹ ಕನಸುಗಳು. ಬಹುಶಃ ನೀವೇನು ದೊಡ್ಡ ಮಟ್ಟದ ಕನಸು ಅಂತ ಕಟ್ಕೊಂಡಿರ್ತೀರೋ ಅದು ನನಸಾಗ್ತಕ್ಕಂತಹ ದಿನ ಈ ಪರ್ವದಿನವಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕೆ ಈ ದಿವಸ ನೀವು ನೆಲದ ಮೇಲೆ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡುತ್ತಾ ಊಟವನ್ನು ಮಾಡಬೇಕು. ಅದು ಕೂಡ ಅಡುಗೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅದರ ಪ್ರತಿನಿತ್ಯನೂ ಮಾಡಿ ಬಹಳ ಚೆನ್ನಾಗಿರತಕ್ಕಂಥದ್ದು. ಯಾಕೋ ನನಗೆ ವಯಸ್ಸಾಗಿದೆ, ಆಗೋದಿಲ್ಲ ಗುರುಗಳೇ, ಅಟ್ಲೀಸ್ಟ್ ಈ ದಿನವಾದರೂ ಕೂಡ ನಾವು ಅದನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾನೆ, ನೆಲದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಿದರೆ ನಮಗೂ ಈ ಭೂಮಿಗಿನ್ನೂ ಋಣ ಇದೆ ಅಂತ ಅರ್ಥವಂತೆ. ಅದೇ ನಾವೇನಾದರೂ ಬೇರೆ ಆಸನದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡಿದ್ದೀವಿ ಅಂತಂದರೆ ನಮಗೂ ಮತ್ತು ಈ ಭೂತಾಯಿ ಋಣವನ್ನು ನಿಧಾನಕ್ಕೆ ಕಳೆದುಕೊಳ್ತಾ ಇದೀವಿ ಅಂತ ಅರ್ಥವಂತೆ. ಇನ್ನೇನಾದರೂ ಹಾಸಿಗೆ ಮೇಲೆ ಕುಳಿತುಕೊಂಡು ಊಟ ಮಾಡ್ತಿದ್ದೀವಿ ಅಂತಂದರೆ ಬಹುಶಃ ನಮಗೂ ಈ ಒಂದು ಲೋಕದ ವ್ಯವಹಾರ ಋಣ ಮುಗಿದಿದೆ ಅಂತಲೇ ಅರ್ಥವಂತೆ. ಅದಕ್ಕಾಗಿ ಸಾಧ್ಯವಾದಷ್ಟು ಈ ಒಂದು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುವಾಗ ಅದರ ಜೊತೆಗೆ ಯಾರಿಗಾದರೂ ವೃದ್ಧರಿಗೆ ಔಷಧವನ್ನು ದಾನ ಮಾಡುವಂಥದ್ದು ಕೂಡ ಈ ದಿವಸ ಮರಿಬೇಡಿ. ನಮಗೆಲ್ಲ ಹೇಗೆ ಅಂತಂದರೆ ಈ ಆಹಾರವೇ ಔಷಧವಾಗುವಂಥದ್ದು, ಆಹಾರವೇ ಔಷಧವಾಗುವಂಥದ್ದು, ಇನ್ನು ಔಷಧ ಅಮೃತ ಆಗುವಂಥದ್ದು. ಅಂತಹ ಅಮೃತವು ನಾವಾಗ್ತಕ್ಕಂತಹದ್ದು. ಆಹಾರವು ನಿಮಗೆ ಅದ್ಭುತವಾಗಿರತಕ್ಕಂಥದ್ದು. ಬೇರೆ ಯಾವುದೇ ನಮಗೆ ಔಷಧ ಬೇಡ, ನಾವು ತೆಗೆದುಕೊಳ್ಳತಕ್ಕಂಥ ಆಹಾರವೇ ನಮಗೆ ಔಷಧದ ರೂಪದಲ್ಲಿರ್ತಕ್ಕಂಥದ್ದು. ಯಾರೆಲ್ಲ ಕೂಡ ಔಷಧ ತೆಗೆದುಕೊಳ್ತಿರ್ತಾರೋ ಅವರಿಗೆ ಅಮೃತವಾಗ್ತಕ್ಕಂಥದ್ದು. ಬಹುಶಃ ನೀವು ಏನು ಬೇಡ್ತೀರೋ ನಿಮ್ಮ ಭವ್ಯ ಬದುಕಿಗೆ ಅದನ್ನು ಬರಮಾಡಿಕೊಡ್ತಕ್ಕಂಥ ಸುದಿನ ಈ ದಿನ. ಶಿವಭೂಯಾತ್ ಪಡೆದಾಗಲಿ.